ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕೆಲವು ಗಂಟೆಗಳ ಹಿಂದೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಈ ವ್ಯಕ್ತಿ ಯಾರು ಏನು ಅಂತ ನಮಗೆ ಗೊತ್ತಿಲ್ಲ. ಬರೀ 25ರಿಂದ 30 ವರ್ಷ ಒಳಗಡೆ ಇರ್ತಕ್ಕಂಥ ಈ ವಯಸ್ಸು, 20-25 ವರ್ಷ ವಯಸ್ಸಿರ್ತಕ್ಕಂಥ ಯುವಕ ರಸ್ತೆಯಲ್ಲಿ ಮಲಗ್ತಾ ಸಾಕಷ್ಟು ಜನಕ್ಕೆ ತೊಂದರೆ ಕೊಡ್ತಾ ಮಾನಸಿಕ ಅಸ್ವಸ್ಥನಾಗಿ ಆಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೆಲಮಂಗಲ ಟೌನ್ ಸ್ಟೇಷನ್ ಇಂದ ಫೋನ್ ಬರುತ್ತೆ. ಇಮಿಡಿಯೇಟ್ ಆಗಿ ನಾವು ಹೋಗಿ ಇವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದು ಇಮಿಡಿಯೇಟ್ ಆಗಿ ಫೇಸ್ಬುಕ್ ಲೈವ್ ನ ಕೂಡ ಮಾಡಿದೀವಿ. ಸೊ ಇವ್ರು ಯಾರು ಏನು ಅಂತ, ಯಾಕಂದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರೋದ್ರಿಂದ ಈ ವ್ಯಕ್ತಿ ಏನೋ ಮನಸ್ಸಿನಲ್ಲಿ ಏನೋ ತೊಂದರೆ ಆಗಿರ್ಬೋದು, ಮಾನಸಿಕವಾಗಿ ಏನೋ ಬೇಜಾರು ಮಾಡ್ಕೊಂಡು ಮನೆಯಿಂದ ಆಚೆ ಬಂದಿರ್ಬೋದು ಅಂತ ನಮ್ಗೆ ಅನುಮಾನ ಇರುತ್ತೆ. ಇಮಿಡಿಯೇಟ್ ಆಗಿ ಫೇಸ್ಬುಕ್ ಲೈವ್ ನ ಮಾಡಿದ ಕೆಲವು ಗಂಟೆಗಳಲ್ಲಿ ಒಂದು ನಿಜವಾಗ್ಲೂ ಬಹಳನೇ ಖುಷಿ ಆಗುತ್ತೆ. ಯಾಕಂದ್ರೆ ಇಡೀ ಕರ್ನಾಟಕದ ಜನ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿದಿರಾ. ನೀವು ಶೇರ್ ಮಾಡಿದಕ್ಕೆ ಅವರ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ. ಅವ್ರು ಎಲ್ಲಿಯವರು, ಯಾಕೆ ಬಂದ್ರು, ಈತನಿಗೆ ಏನಾಗಿದೆ, ಇಷ್ಟು ಚಿಕ್ಕ ವಯಸ್ಸಿಗೆ ಮಾನಸಿಕ ಅಸ್ವಸ್ಥನಾಗಲು ಕಾರಣ ಏನು ನಮ್ಗೆ ಇನ್ನೂ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಮಾನಸಿಕ ಅಸ್ವಸ್ಥ ಅನ್ನೋದಕ್ಕಿಂತ ಡಿಪ್ರೆಸ್ ಅಲ್ಲಿ ಇದಾರೆ. ಅದ್ ಯಾವ ವಿಚಾರಕ್ಕೆ ಏನಕ್ಕೆ ಅಂತ ನನ್ಗೂ ಗೊತ್ತಿಲ್ಲ. ಸರಿಯಾದ ವಿಳಾಸ ಹೇಳೋದಿಲ್ಲ, ಹೆಸರು ಹೇಳೋದಿಲ್ಲ, ಊರೊಂದು ಚೆನ್ನಾಗಿ ಹೇಳ್ತಾ ಇದ್ರು. ಆ ಒಂದು ಕಾರಣದಿಂದ ಈಗ ಅವರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಸೊ ಮೊದಲನೇದಾಗಿ ವಿಡಿಯೋ ಶೇರ್ ಮಾಡದಂತ ಪ್ರತಿಯೊಬ್ಬರಿಗೂ ಕೂಡ ಹೃದಯ ಪೂರ್ವಕವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಸರ್ ಬನ್ನಿ ಸರ್. ನಮಸ್ಕಾರ. ಯಾವ ಊರು ಸರ್ ನಿಮ್ದು? ಸರ್ ನಮ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ನೇಡ್ಲಿಕೆರೆ ಸರ್. ನೇಡ್ಲಿಕೆರೆ ಎಲ್ಲಿ ಬರುತ್ತೆ ಸರ್? ನೇಡ್ಲಿಕೆರೆ ಬನ್ನಿ ಹತ್ರ ಬನ್ನಿ. ಹಾ, ಎಷ್ಟು ದಿನ ಆಯ್ತು ಸರ್ ಇವ್ರು ಮಿಸ್ ಆಗಿ? ಹುಡುಕಾಟ ನಡೆಸಿದೀರಾ? ಬಾವಿ ಎಲ್ಲ ಹುಡುಕಿದ್ರ? ಏನಕ್ಕೆ ಸರ್ ಬಾವಿ ಎಲ್ಲ ಹುಡುಕಿದ್ರಿ? ಈಗ ಸರ್ ಹಾಗೆ ಹೀಗೆ ಹಳ್ಳಿ ಕಡೆ ಹೇಳ್ತಾರಲ್ಲ, ಶಾಸ್ತ್ರ ಅದು ಇದು ಮಂತ್ರ ಅನ್ಬಿಟ್ಟು ಹಂಗಾಗಿ ನೋಡ್ಕೊಂಡ್ಬಂದು ಫೈನಲ್ ಆಗಿ ಏನೋ ನಿಮ್ ಕಡೆಯಿಂದ ಸಿಕ್ಕಿದ್ದಾರೆ. ಇಲ್ಲಿ ಈಗ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಆಶ್ಚರ್ಯ ಅನ್ಸುತ್ತೆ. ಯಾಕೆ ಅಂದ್ರೆ ಕೇವಲ 25 ವರ್ಷ ಇರ್ಬೋದು ನನಗೆ ಗೊತ್ತಿರಂಗ, ಹಿಂದೆ ಮುಂದೆ 27 27 ವರ್ಷ ಹುಡುಗ. ನೋಡೋದಕ್ಕೆ ಇಷ್ಟು ಚೆನ್ನಾಗಿದ್ದಾರೆ. ಇವ್ರನ್ನ ಯಾರೇ ರಸ್ತೆಯಲ್ಲಿ ನೋಡಿದ್ರು ಇವನೊಬ್ಬ ಮಾನಸಿಕ ತೊಂದರೆ ಆಗಿದೆ ಅಥವಾ ಇವನ್ಗೆ ಮನೆಯಿಂದ ಆಚೆ ಬಂದಿದೆ ಅಂತ ಯಾರು ಕೂಡ ಹೇಳೋದಿಲ್ಲ. ಇವ್ರು ಸಿಕ್ಕಿದ ಪರಿಸ್ಥಿತಿ ನೋಡಿದ್ರೆ ನನಗಂತೂ ಬಹಳನೇ ಒಂಥರ ಟೆನ್ಷನ್ ಆಗಿ ಹೋಗ್ಬಿಟ್ಟಿತ್ತು, ಭಯ ಆಗೋಗ್ಬಿಟ್ಟಿತ್ತು. ನೋಡಿ ಅವ್ರ ರಿಯಾಕ್ಷನ್, ಅವ್ರು ನೋಡೋದು ಮತ್ತೆ ಬೈಯೋದು, ಕಿರ್ಚೋದು ಅದೆಲ್ಲ ನೋಡಿದಾಗ ಬಹಳ ಭಯ ಆಗ್ತಿತ್ತು. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕೆ ಹಿಂಗ ಆಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಎಣ್ಣೆ ಕುಡಿದಾಗ ಮಾತಾಡೋದು. ಆಯ್ತು ಹೇಳಿ, ಹೋಗ ನೀರು. ಸೊ ಇವ್ರಿಗೆ ಅಪ್ಪ ಅಮ್ಮ ಇದಾರಾ ಸರ್? ರಾಜನ ಮತ್ತೆ ಜಯಮ್ಮ ಇದಾರಾ? ಅಕ್ಕ ತಂಗಿ? ಇಲ್ಲ ತಂಗಿ ಇಲ್ಲ, ನಾನೇ ಅಣ್ಣ, ಅಪ್ಪ ಅಮ್ಮ, ತಮ್ಮ. 4 ಜನ. ಈಗ ಎಷ್ಟು ದಿನ ಆಯ್ತು ಮನೆಯಿಂದ ಕಾಣೆಯಾಗಿ? ಒಂದು 3 ದಿನ ಸರ್. 3 ದಿನ. ನೈಟ್ ಹೋಗಿರೋದು ಮತ್ತೆ ಈಗ ಸಿಕ್ಕಿರೋದು. ಹುಡುಕಾಟ ತುಂಬಾ ನಡೆಸಿದೀರಾ? ತುಂಬಾನೇ ಐತೆ. ಟ್ರೀಟ್ಮೆಂಟ್ ಸಹ ಆಯ್ತಾ? ನಾವು ಏನಕ್ಕೆ ನಾವು ನೋಡಿದ ಅನುಭವದಲ್ಲಿ ಹೇಳ್ತೀವಿ ಅಷ್ಟೇ. ಅವ್ರಿಗೂ ಬೇಗ ಹುಷಾರಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಈಗ ನೋಡಿ, ಇವ್ರನ್ನ ಕರ್ಕೊಂಬಂದು ಇಮಿಡಿಯೇಟ್ ಫೇಸ್ಬುಕ್ ಲೈವ್ ಮಾಡಿದ ತಕ್ಷಣ ಅರೌಂಡ್ 1 ಅವರ್ 2 ಅವರ್ ಅಲ್ಲಿ ನಿಮ್ದು ಅಡ್ರೆಸ್ ಟ್ರೇಸ್ ಔಟ್ ಆಗಿದೆ. ಅದನ್ನ ಮಾಡಿದ್ ಯಾರು ಅಂದ್ರೆ ಕರ್ನಾಟಕದ ಜನ. ಅವರ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಮಿಡಿಯೇಟ್ ಆಗಿ ನಿಮ್ ಮನೆ ಬಾಗಿಲಿಗೆ ವಿಡಿಯೋ ಬರಂಗ್ ಮಾಡಿದ್ದಾರೆ. ಅವ್ರಿಗೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀವಿ. ಈ ಹೆಚ್ಚಿಗೆ ಪರವಾಗಿ ನಿಮಗೂ ನಾವು ಅಂದ್ರೆ ನಮ್ಮ ಆಶ್ರಮಕ್ಕೇನು ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಯಾಕೆಂತ ಹೇಳಿದ್ರೆ ಈ ವ್ಯಕ್ತಿ ಇನ್ನೊಂದ್ 2-3 ದಿನ ಅಥವಾ 1 ವಾರ ಆಗಿದ್ದಿದ್ರೆ ನೀವ್ ಯಾವ ಸ್ಥಿತಿಲಿ ನೋಡ್ಬೇಕಾಗಿತ್ತು ಗೊತ್ತಿಲ್ಲ. ಯಾಕಂದ್ರೆ ನ್ಯಾಷನಲ್ ಹೈವೇಲ್ ಅವರು ಈ ತರ ಪರಿಸ್ಥಿತಿ ಸಿಕ್ಕಿದ್ದು. ಸಾವಿರಾರು ವೆಹಿಕಲ್ಸ್ ರಾತ್ರಿ ಎಲ್ಲ ಓಡಾಡುತ್ತೆ. ಈ ರೀತಿ ರಸ್ತೆಗಳಲ್ಲಿ ಓಡಾಡ್ಕೊಂಡು ಅಥವಾ ರಸ್ತೆಗಳ ಅಡ್ಡ ಹೋದಾಗ ಯಾರು ಏನು ತಲೆ ಕೆಡ್ಸ್ಕೊಳಲ್ಲ, ಹೊಡ್ಕೊಂಡು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರದ್ದು ಗೊತ್ತಿರಲ್ಲ, ಅವ್ರವ್ರ ಕೆಲ್ಸ ಅವ್ರವ್ರಿಗೆ ಇರ್ತದೆ. ಅಂದ್ರೆ ಈ ತರ ಹಿಂಗಿದೆ ಅಂತ ಯಾರು ಗೊತ್ತಾಗತ್ತೆ ಅಲ್ವಾ? ನಾವು ನೆಲಮಂಗಲ ಟೌನ್ ಸ್ಟೇಷನ್ ಇಂದ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ ನೆಲಮಂಗಲ ಪೊಲೀಸ್ ಸ್ಟೇಷನ್ ಅವ್ರಿಗೆ, ನೆಲಮಂಗಲ ರೂರಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಈ ವ್ಯಕ್ತಿನ ನೋಡಿ ಅವ್ರು ನನಗೆ ಕರೆ ಮಾಡ್ತಾರೆ. ಇಲ್ಲೊಬ್ಬ ವ್ಯಕ್ತಿ
ಅನಾಥವಾಗಿ ಮಲಗ್ತಾ ಇದ್ದಾನೆ ಅಥವಾ ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ಇಮಿಡಿಯೇಟ್ ಆಗಿ ಹೋಗಿ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದ್ಮೇಲೆ ಆತರ ತುಂಬಾ ಏಟ್ ಆಗಿರುತ್ತೆ. ಅದನ್ನು ಕೂಡ ಫೋಟೋಸ್ ನಿಮ್ಗೆ ಹಾಕ್ತೀನಿ, ಎಷ್ಟು ಎಲ್ಲೆಲ್ಲೆಲ್ಲ ಏಟ್ ಆಗಿದೆ ಅಂತ ಹೇಳ್ಬಾರ್ದು. ಇಲ್ಲೆಲ್ಲ ತುಂಬಾ ಏಟ್ ಆಗಿದೆ, ಅದು ಏನಾಗಿದೆ ಗೊತ್ತಿಲ್ಲ ನನಗೆ. ತುಂಬಾ ಏಟ್ ಆಗಿತ್ತು. ಇಮಿಡಿಯೇಟ್ ಆಗಿ ಅವ್ರಿಗೆ ಬ್ಯಾಂಡೇಜ್ ಎಲ್ಲ ಮಾಡಿ ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ. ಇವಾಗ ರಾತ್ರಿ ಎಷ್ಟಣ್ಣ ಟೈಮು? 12:30, 1 ಗಂಟೆ ಆಗಿದೆ. 1 ಗಂಟೆ ಆಗಿದೆ. ರಾತ್ರಿ 1 ಗಂಟೆಲಿ ಮಧುಗಿರಿಯಿಂದ ಇವ್ರು ಬರ್ತಾರೆ. ಸೊ ಇಮಿಡಿಯೇಟ್ ಆಗಿ ಅವ್ರಿಗೆ ಅವರ ತಮ್ಮನನ್ನ ಅವ್ರ ಹ್ಯಾಂಡ್ ಓವರ್ ಕೊಡ್ತಾ ಇದೀವಿ. ಈಗ ಅವರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದಾರೆ. ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಟ್ರೀಟ್ಮೆಂಟ್. ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಫಸ್ಟ್ ಅವ್ರು ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಅಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಆಯ್ತಾ? ಕಂಡಿಡಿತೀರ? ಮಾತಾಡ್ಸಿ ನೋಡೋಣ. ನಿಜ? ಐ ಮನೆಗೆ ಆಯ್ತು, ಹೋಗೋಣ ಬಿಡು. ಮಾತಾಡ್ಸಿ ಬೇರೆ ಏನಾದ್ರು ಮಾತಾಡ್ಸಿ. ಏನಕ್ಕೆ ಬಂದ ನೀನು? ಊಟ ಮಾಡಿದೇನಾ? ಊಟ ಆಯ್ತು. ನಿಮ್ದು ಆಯ್ತಾ? ಆಯ್ತು. ಮನೆ ಸಿಗ್ತೀನಲ್ಲ. ಸರಿನಪ್ಪ, ಆಯ್ತು. ಬೆಳಗ್ಗೆ ಸಿಗ್ತೀಯಾ? ಎಲ್ಲಿ ಕೇಳಿ? ಮನೆ ಎಲ್ಲಿ ನಿಮ್ದು? ಎಲ್ಲಿಗೆ ಹೋಗೋಣ ಹೇಳಿ ನೀವು? ಅಲ್ಲಿ ಐತು ಅಲ್ಲಿ ಸುಮ್ಮನೆ ಊರುಂತೆ. ಬೆಳಿಗ್ಗೆ ಕಟಿಂಗ್ ಮಾಡ್ಸಿ ಬೆಳಿಗ್ಗೆ ಅಂಗಡಿಗೆ ಹೋಗೋಣ ಅಂತಂದೆ. ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ನೈಟ್ ಹಂಗೆ ಬಂದ್ಬಿಟ್ಟಿದ್ಯಾ? ಹೌದಾ? ಆಯ್ತು ಹೇಳು. ಕಟಿಂಗ್ ಮಾಡ್ತಾನೆ ಬೆಳಿಗ್ಗೆ ನಂಗೆ ಮಾಡ್ತೀನಿ ನಡಿಯಪ್ಪ. ಆಯ್ತು, ಹೋಗೋಣ ಅಂಗಡಿಗೆ. ಸ್ವಾಮಿಗೆ ಒಂದ್ಸಲ ಕೈ ಮುಗಿ, ಹಿಂದೆ ತಿರುಗು. ಮುಗಿ, ಕೈ ಮುಗಿ ಹೇಳ್ತೀನಿ. ಕೈ ಮುಗಿ ಹೇಳ್ತೀನಿ. ಬಾಯ್ಲಿ ಬಿಡಿ ಓಲಿ ಬಿಡಿ. ಕೂತ್ಕೋ ನಿಮಿಷ ಕೂತ್ಕೋ. ಜಿಮ್ಗೆ ಹೋಗಲ್ವ ನೀನು? ನಿಮಗೆ ಮಾನಸಿಕ ತೊಂದರೆ ಆಗಿದೆ ಬಿಡು, ಮೆಂಟಾಲಿಟಿ ಶಾಕ್ ಆಗಿದೆ. ಸರ್ ಅಲ್ಲೋಗಿ ನಿಮಿಷ. ಏನನ್ಸುತ್ತೆ ಸರ್ ನಮ್ಮ ಆಶ್ರಮದ ಬಗ್ಗೆ? ಸರ್ ನಂಜಪ್ಪ ಅಂದ್ಬಿಟ್ಟು ಸರ್ ನಮ್ಮ ಕಡೆಯಿಂದ ಹಳ್ಳಿಲಿ ಸರ್. ಒಳ್ಳೆ ಸಹಾಯ ಮಾಡ್ತಾ ಇದ್ದೀರಾ. ಆ ಭಗವಂತನ ಕೃಪೆ ಯಾವಾಗಲೂ ಇದ್ದೇ ಇರುತ್ತೆ ನಿಮ್ಮ ಮೇಲೆ. ಥ್ಯಾಂಕ್ ಯು. ಚೆನ್ನಾಗಿರ್ಲಿ. ಇಷ್ಟು ಬೇಗ ಸಿಗ್ತಾರೆ ಅಂತ ಅನ್ಕೊಂಡಿದ್ರಾ? ಸರ್ ಹೇಳ್ತೀನಲ್ಲ, ಎಷ್ಟು ಪೆಟ್ರೋಲ್ ಸುಟ್ಟು ಹಾಕಿದವೋ, ಎಷ್ಟು ದುಡ್ಡು ಖರ್ಚು ಮಾಡಿದೋ ಗೊತ್ತಿಲ್ಲ. 3 ದಿನದಿಂದ ನಿದ್ದೆ ಮಾಡಿಲ್ಲ. ಬಾವಿ ಎಲ್ಲ ತೆಂಟೆ ನೋಡ್ಬಿಟ್ಟಿದ್ವಿ. ಲಾಸ್ಟ್ಗೆ ಒಂದು ವಿಡಿಯೋ ಬಂದ ತಕ್ಷಣ ನಮ್ಮ ಊರೆಲ್ಲ ಫೋನ್ ಹಾಕಿದ್ರು, ಇದಾರೆ ಅಂತ. ಕಾಡ್ಕೊಂಡ್ ಬಂದ್ಬಿಟ್ವಿ. ಅವ್ರು ನೋಡಿದ್ರೆ ನಂಗೆ ಒಂಥರ ಬೇಜಾರಾಗ್ತಿತ್ತು. ತುಂಬಾ ಒಳ್ಳೆ ಹುಡುಗ, ಅವನಂತ ಒಳ್ಳೆ ಹುಡುಗ ಯಾರು ಇಲ್ಲ. ಅವ್ನು ಮಾಡಿರೋ ಸಹಾಯ ಮಾಡಿದ್ದಾನೆ. ಅದು ಓವರ್ ಡ್ರಿಂಕ್ಸ್ ಮಾಡಿ ಮೆಂಟಲಿ ಶಾಕ್ ಆಗ್ಬಿಟ್ಟಿದೆ. ಅವಾಗ ಜಿಮ್ಗೆ ಹೋಗ್ತಾ ಇದ್ರು ಸರ್. ಭಯಂಕರ. ಅವನು ಬೆಂಗಳೂರಲ್ಲೇ ಕೆಲಸ ಮಾಡಿ KP ಅಗ್ರದಲ್ಲಿ ಕೆಲಸ ಮಾಡ್ತಾ ಇದ್ದು ಮೊದಲೆಲ್ಲ. ಸ್ವಂತ ಮನೆ ಇದೆ, ಜಮೀನಿದೆ, ಬೋರಿ ಇದೆ, ಎಲ್ಲ ಇದೆ. ಮಾನಸಿಕ ಇದಾಗ್ಬಿಟ್ಟಿದೆ. ಅವ್ರ ಅಪ್ಪ ಅಮ್ಮಂಗೆ ಗೊತ್ತಾ ಇವಾಗ ಸಿಕ್ಕಿರೋದು? ಅವರಲ್ಲೇ ಫೋನ್ ಹಾಕಿ ಹೇಳಿದ್ವಿ. ಸ್ನೇಹಿತರೆ, ಕೊನೆಯದಾಗಿ ಈಗ ಇವರನ್ನ ಅವರ ಮನೆಗೇನೆ ಕಳಿಸ್ಕೊಡ್ತಾ ಇದೀವಿ. ಕೇವಲ 24 ಗಂಟೆ ಒಳಗಡೆ ಅವರ ಮನೆ ತಲುಪ್ತಾ ಇದ್ದಾರೆ. ಬಹಳ ಸಂತೋಷ ಆಗುತ್ತೆ. ನೀವೆಲ್ಲರೂ ವಿಡಿಯೋ ಶೇರ್ ಮಾಡಿದವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇದೇ ರೀತಿ ನಮ್ಗೆ ಸಪೋರ್ಟ್ ಮಾಡಿ, ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಇಂಥ ಪುಣ್ಯದ ಕೆಲಸಗಳಿಗೆ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ, ಕರ್ಕೊಳ್ಳಿ ಸರ್. ನೋಡಿ, ನೀವೆಲ್ಲ ಒಂದು ವಿಡಿಯೋ ಶೇರ್ ಮಾಡಿರೋದ್ರಿಂದ ರಸ್ತೆಯಲ್ಲಿ ಸಾಯ್ಬೇಕಾದಂತ ವ್ಯಕ್ತಿ ಸೇಫ್ ಆಗಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಹೊಲದ ಹತ್ರ ಬಂದಿದ್ದ ಇಲ್ಲೇ ಒಳಗೆ ಕರ್ಕೊಳ್ಳಿ ಇವ್ರನ್ನ. ಸರ್ ಹಾಕೊಳ್ಳಿ ಅವನ್ನ. ಮಿನಿ ಜೋಗಿ ಅವನು. ನಾನೇನು ದೊಡ್ಡ ಪೇಷಂಟ್ ಅಲ್ಲ ನಡೆಯೋ. ಆಯ್ತು, ಕೂರಿಸ್ಕೊಳ್ಳಿ. ಮೈಕ್ ಕೊಡಿ ಸರ್. ಸರ್ ಹುಷಾರು. ಹಾ
ಹಾ ಆವಾಗ ಸಿಕ್ಕವ್ರಾ? ಆಯ್ತು ಇವ್ರೆ, ಒಳ್ಳೇದಾಗ್ಲಿ. ಇಲ್ಲ ಅದು ನಮ್ಗೆ ಅದು. ಆಯ್ತು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆಯ್ತು 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 ಬಾಪ. ಸ್ನೇಹಿತರ ನೋಡಿದ್ರಲ್ಲ, ಕೇವಲ 25 ವರ್ಷ ಅಷ್ಟೇ ತನ್ನ ಜೀವನನ ಸ್ವಂತ ಕೈಯಿಂದಾನೇ ಹಾಳು ಮಾಡ್ಕೊಂಡಿರುವಂಥ ಒಂದು ಸನ್ನಿವೇಶ. ನಾವು ಮಾಡೋ ದುರ್ಚಟಗಳಿಂದ ನಮ್ಮ ಜೀವನನೇ ಹಾಳಾಗುತ್ತೆ. ಸೊ ಅವ್ರಿಗೆ ಒಳ್ಳೇದಾಗ್ಲಿ. ಯಾಕಂತ ಹೇಳಿದ್ರೆ ಇವತ್ತು ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ, ಒಂದು 2 ಅವರ್ 3 ಅವರ್ 5 ಅವರ್ ನಮ್ಮ ಕೈಲಾಗಿ ಸೇವೆ ಸಲ್ಲಿಸಿದ್ವಿ, ಸೇಫಾಗಿ ಅವ್ರ ಮನೆ ಕಳಿಸ್ತಾ ಇದೀವಿ. ಸೊ ಈ ಪುಣ್ಯನೇ ನಮ್ಮಿಂದೆ ಬರೋದು. ಸೊ ಬಹಳ ಸಂತೋಷ ಆಗುತ್ತೆ. ಮುಖ್ಯವಾಗಿ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾಕಂದ್ರೆ ನೀವು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ವಿಡಿಯೋನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ನಾವು ಪ್ರತಿಯೊಂದು ಬಾರಿ ಕೇಳ್ತಾ ಇರ್ತೀವಿ ವಿಡಿಯೋ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಅಂತ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನ ಶೇರ್ ಮಾಡಿದಾಗಲೇ ನಮಗೆ ಶಕ್ತಿ ಬರೋದು. ಶೇರ್ ಮಾಡೋದಂತ ಎಲ್ಲರಿಗೂ ಧನ್ಯವಾದಗಳು. ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಆಯ್ತು 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 ಸರ್, ಆಯ್ತು ಸರ್.